ನಾನು ಕದ್ದ ಕತೆ 14. ಇದು ಮೈಗಳ್ರ ಕತೆ, ಅಂದರೆ ಅಕ್ಬರ್ ಬೀರ್ಬಲ್ಲರಿಂದ ಆಯ್ಕೆ ಮಾಡಿರ್ತಕ್ಕಂಥ ಒಂದು ಕತೆ. ಭಾಳ ವರ್ಷದಿಂದ ಕೇಳಿದ್ದೆ, ಓದಿದ್ದೆ. ಏನಾಗುತ್ತೆ, ಈ ಅಕ್ಬರ್ ಬೀರ್ಬಲ್ರು ಮಾರುವೇಷದಲ್ಲಿ, ಅಂದರೆ ವೇಷ ಮರೆಸ್ಕೊಂಡು ತಮ್ಮ ರಾಜಧಾನಿಯನ್ನು, ಊರುಗಳನ್ನ ಸುತ್ತಾ ಹೋಗ್ತಾರೆ. ಆ ಊರನ್ನ ಸುತ್ತುತ್ತಾ ಹೋಗುವಾಗ ಅಲ್ಲಿ ಅವರಿಗೆ ತುಂಬ ಬಡವರು ಬಗ್ಗರು ತುಂಬ ಜನ ಕಾಣಿಸ್ತಾರೆ. ಅನಾಥರು, ಒಟ್ಟಿಗಿಲ್ಲದೆ ಇರತಕ್ಕಂಥವ್ರು, ಕುರುಡರು, ಕುಂಟರು, ಅಂದರೆ ನಾವು ಇವತ್ತೇನು ಕಲಿತೀರಿ ದಿವ್ಯಾಂಗರು, ಅಂಗವಿಕಲರು ಅಂತೇನು ಕರಿತೀವಲ್ಲ ಅದು. ಅವರನ್ನು ನೋಡಿದಾಗ ಅಕ್ಬರ್ನಿಗೆ, ರಾಜನಿಗೆ ತುಂಬ ದುಃಖ ಆಗ್ಬಿಡುತ್ತೆ. ಇದೇನಿದು, ನನ್ನ ರಾಜ್ಯದಲ್ಲಿ ಇಷ್ಟೊಂದು ಜನ ಅನಾಥರು, ಇವರೆಲ್ಲ ಇದ್ದಾರ, ಇವ್ರಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಅಂತ ಏನು ಮಾಡ್ತಾನೆ, ಅವನು ಒಂದು ಅನಾಥಾಶ್ರಮವನ್ನು ಕಟ್ಟಿಸ್ತಾನೆ. ಆ ಅನಾಥಾಶ್ರಮವನ್ನು ಕಟ್ಟಿಸಿ ಅವ್ರನ್ನೆಲ್ಲ ಹುಡುಕಿಬಿಟ್ಟು ಅವ್ರನ್ನೆಲ್ಲ ಇಲ್ಲಿಗೆ ಕರೆತರ್ತಾನೆ. ಅಲ್ಲಿ ಒಳ್ಳೆಯ ಅಡುಗೆಯವ್ರನ್ನೆಲ್ಲ ಇಟ್ಬಿಟ್ಟು ಅವರಿಗೆಲ್ಲ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ. ಆವಾಗ ಅಲ್ಲಿ ಪಾಪ ಅವ್ರು ಬಂದ್ಬಿಟ್ಟು ಅವ್ರ ಕೈಯಲ್ಲಿ ಆಗದೇ ಇದ್ದರೂ ಸಹ, ಇಲ್ಲ ನಾವು ಸುಮ್ಮನೆ ಕೂರೋದಿಲ್ಲ, ಏನಾದರೂ ಕೆಲಸ ಕೊಡಿ ಅಂತ ಹೇಳ್ಬಿಟ್ಟು ಸಣ್ಣ ಪುಟ್ಟವು ಹಗ್ಗ ನೇಯ್ತಕ್ಕಂಥದ್ದು, ಬುಟ್ಟಿ ಎಡಿತಕ್ಕಂಥದ್ದು, ಇದೇ ರೀತಿ ತುಂಬ ಕೆಲಸಗಳನ್ನೆಲ್ಲ ಪಾಪ ಕೂತ್ಕೊಂಡು ತಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅದನ್ನು ಕೆಲಸಗಳು ಮಾಡ್ಕೊಂಡು ಆ ಅನಾಥಾಶ್ರಮದಲ್ಲಿ ಬದುಕಿರ್ತಾರೆ. ಅವರಿಗೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಆದರೆ ಬರ್ತಾ 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 ಆ ಅನಾಥಾಶ್ರಮದಲ್ಲಿ ಏನಾಗುತ್ತೆ ಅಂತಂತಂದರೆ, ಭಾಳ ಜನ ತುಂಬ್ಕೊಳ್ತಾ ಹೋಗುತ್ತೆ, ಅನಾಥರುಗಳಿಂದ ತುಂಬ್ತಾ ಹೋಗುತ್ತೆ. ಬರ್ತಾರೆ, ದಿವಸ ಹೊಸಸು ಬರುತ್ತಾರೆ. ಅನಾಥಾಶ್ರಮ ತುಂಬೋಗ್ಬಿಡುತ್ತೆ, ಜಾಗನೇ ಇಲ್ಲ. ಪಾಪ ಆ ಅನಾಥರುಗಳಿಗೆ ಮಲಗಕ್ಕೆ ಜಾಗ ಇಲ್ದಂಗೆ ಆಗುತ್ತೆ, ಹೊಟ್ಟೆಗೆ ಅರ್ಧಂಬರ್ಧ ಆಗ್ತಾ ಹೋಗುತ್ತೆ ಕೊಟ್ಟಿರ್ತಕ್ಕಂಥದ್ದೆಲ್ಲ. ಆಮೇಲೆ ಒಂದು ದಿವಸ ಈ ಅಕ್ಬರ್ ಮತ್ತು ಬೀರ್ಬಲ ಅಲ್ಲಿ ಬರ್ತಾರೆ. ರಾಜರು ಮತ್ತು ಮಂತ್ರಿಗಳು ಬಂದುಬಿಟ್ಟು ನೋಡಿದಾಗ ಹಿಂಗಾಗಿದೆ ಅಂತವ ಹಾಗೂ ಅಲ್ಲಿ ಅವರು ಅನಾಥರು ಪಾಪ ಬಂದು ಹೇಳ್ಕೊಂತಾರೆ. ಆ ನಂತರವ ಅಲ್ಲಿ ಊಟ ಮಾಡ್ತಕ್ಕಂಥವ್ರು, ವ್ಯವಸ್ಥೆ ನೋಡ್ಕೊಳ್ತಕ್ಕಂಥವ್ರು, ಹೌದು ಸ್ವಾಮಿ ಕಾಗೋಗ್ಬಿಟ್ಟಿದೆ ಅಂತ ಎಲ್ಲ ಹೇಳ್ಕೊಂತಾರೆ. ಆವಾಗ ಅಕ್ಬರ ಭಾಳ ಬೇಜಾರಾಗೋಗ್ಬಿಡುತ್ತೆ. ನನ್ನ ರಾಜ್ಯದಲ್ಲಿ ಎಂಥ ಕೆಲಸ ಆಗೋಯ್ತು ಅಂತ ಹೇಳ್ಬಿಟ್ಟು, ಆಯ್ತು ಇನ್ನೂ ವ್ಯವಸ್ಥೆ ಇದಕ್ಕೇನಾರು ಮಾಡೋಣ, ಬೀರ್ಬಲ್ಲ ಇದಕ್ಕೇನಾರು ಒಂದು ವ್ಯವಸ್ಥೆ ಮಾಡಪ್ಪ ನೀನು, ದಯಮಾಡಿ ಇಷ್ಟೊಂದು ಜನ ಆದರೆ ಭಾಳ ದುಃಖ ಆಗ್ತಿದೆ ಅಂತ. ಬೀರ್ಬಲ್ಲ ಏನು ಮಾಡ್ತಾನೆ, ಆಯಿತು ಮಹಾರಾಜ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಒಳಗಡೆ ಎಲ್ಲ ಸುತ್ತಾನೆ, ನೋಡ್ತಾನೆ, ಎಲ್ಲ ಕಡೆಯೂ ನೋಡ್ತಾನೆ. ಒಂದು ಟೈಮ್ ಏನು ವ್ಯವಸ್ಥೆ ಮಾಡ್ಬೋದು ಎಲ್ಲ ನೋಡ್ಕೊಂಬಿಟ್ಟು, ಆಯಿತು ಮಾಡೋಣ, ನೀವು ಬನ್ನಿ, ಅಲ್ಲಪ್ಪ ಈಗೇನಾದ್ರು ಒಂದಿದ್ದು ಮಾಡಿ ನಾನು ಮಾಡ್ತೀನಿ ಬನ್ನಿ ಅಂತಂತವ ರಾಜನ ಕರ್ಕೊಂಡು ಹೊರಡ್ತಾನೆ. ಪಾಪ ಅವರೂ ಅನಾಥಗಳು ದೈನ್ಯತೆಯಿಂದ ಪಾಪ ಕೈ ಮುಗಿತಾರೆ. ನೋಡಿ ದುಃಖ ಆಗುತ್ತೆ. ಒಂದು 4-5 ದಿವಸ ಆದಮೇಲೆ ಮತ್ತೆ ರಾಜರು ಮತ್ತು ಬೀರ್ಬಲ್ಲ ಬರ್ತಾರೆ. ರಾಜು ಮತ್ತು ಮಂತ್ರಿ ಬಂದ್ಬಿಟ್ಟು ಒಂದೇ ಸತಿಗೆ ಬೀರ್ಬಲ್ಲ ಒಂದು ಘೋಷಣೆನ ಕೂಗ್ತಾನೆ. ನೋಡಿ, ಇಲ್ಲಿಂದ 3 ಕಿಲೋಮೀಟ್ರ್ ದೂರದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ, ಇದಕ್ಕಿನ್ನಲೂ ಬಹಳ ಚೆನ್ನಾಗಿರ್ತಕ್ಕಂತಹ ಒಳ್ಳೆ ಊಟ, ಒಳ್ಳೆ ವ್ಯವಸ್ಥೆ, ನಿಮ್ಮ ಮಲಗಕ್ಕೆ ಜಾಗ ಮಾಡಿರ್ತಕ್ಕಂಥ ಒಂದು ಅನಾಥಾಶ್ರಮನ ಕಟ್ಟಿಸಿದ್ದೀವಿ. ನಮ್ಮ ರಾಜರು ಪಾಪ ನಿಮಗೋಸ್ಕರ ಕಟ್ಟಿಸಿದ್ದಾರೆ, ಎಲ್ಲ ಆಗೋಲ್ಲಿ ಈಗಲೇ ಎಲ್ಲ ನಿಮಗೆ ತಗೊಂಡು ಹೋಗಿ ಅಂತ ತಕ್ಷಣಲೇ ತುಂಬ ಜನ ದಬ 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 ತಮ್ಮ ತಟ್ಟೆ, ಹಾಸಿಗೆ ಗೀಸಿಗೆ ಅದು ಎಲ್ಲ ಕಟ್ಕೊಂಡು ಕಿತ್ತರ್ಕೊಂಡು ಓಡಿಬಿಡ್ತಾರೆ ಅಲ್ಲಿ. ರಾಜರಿಗೆ ಭಾಳ ಸಿಟ್ಟು ಬರುತ್ತೆ. ಇದೇನಿದೆ, ನೀನು ತಮಾಷೆ ಮಾಡ್ತಾ ಇದೀಯಾ ಬೀರ್ಬಲ್ಲ ಅಂದಾಗೆ, ಸುಮ್ಮನೆ ರೀ ಸ್ವಾಮಿ. ಆವಾಗ ತುಂಬ ಜನ ಓಡಿಬಿಡ್ತಾರೆ. ಆದರೆ ಓಡೋಕ್ಕಾಗದೇ ಇರತಕ್ಕಂಥ ಕುರುಡರು, ಕುಂಟರು, ಪಾಪ ಮೂಕರು ಮತ್ತು ಕಣ್ಣಿಲ್ಲದೆ ತುಂಬ ಜನಗಳಿರ್ತಾರಲ್ಲ, ಅಲ್ಲೇ ಅಸಹಾಯಕರುಗಳೆಲ್ಲವ ಬಂದ್ಬಿಟ್ಟು ಹತ್ಕಂತ ನಿಂತ್ಕೊಂತಾರೆ. ರಾಜರ ಹತ್ರ ಆಗಲ್ಲ, ನಮ್ಮ ಕೈಲಿ ಹೋಗೋಕ್ಕಾಗಲ್ಲ ಸ್ವಾಮಿ, ನಾವಿಲ್ಲೇ ಇರ್ತೀವಿ, ಹಂಗೆ ಹಿಂಗೆ ಅಂತ. ಅಕ್ಬರ್ಗೆ ಬೇಜಾರಾಗುತ್ತೆ. ಇದೇನು ಬೀರ್ಬಲ್ಲ ನೀನು ಮಾಡ್ತಾ ಇರ್ತಕ್ಕಂಥದ್ದು, ಅವ್ರಿಗೆ ಆಗುತ್ತಾ ಹೋಗೋಕ್ಕೆ ಅಂತ. ಇಲ್ಲ ರಾಜರೇ, ಇವರು ನಿಜವಾಗಿರ್ತಕ್ಕಂಥ ಅನಾಥರು, ಇವ್ರು ಇಲ್ಲೇ ಉಳ್ಕೊಳ್ಳಿ, ಇವ್ರಿಗೆ ಒಳ್ಳೆ ವ್ಯವಸ್ಥೆ ಮಾಡಿರಿ. ಇನ್ಮೇಲೆ ಯಾರೇ ಬಂದರೂ ಸಹ ಅವರು ಪ್ರತಿಯೊಂದು ಅಂಗಾಂಗಗಳನ್ನ ಪ್ರತಿಯೊಂದನ್ನು ಸಹ ನೀವು ಚೆಕ್ ಮಾಡಿ ಪರಿಶೀಲನೆ ಮಾಡಿ ಅವ್ರನ್ನ ಸೇರಿಸ್ಕೊಳ್ಳಿ. ಈ ಓಡ್ದರೆಲ್ಲ ಇದ್ದಾರಲ್ಲ ಇವರು ಮೈಗಳ್ರಿ ಇವರು ಅಂತಂತ ಹೇಳ್ತಾರೆ. ಆವಾಗ ರಾಜಂಗೆ, ಅಬ್ಬಾ ಹಿಂಗಿದೆಯಾ
ಹೋ 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 ಪುಕ್ಷಟೆ ವ್ಯವಸ್ಥೆ ಕೊಟ್ಟರೆ ಈ ಥರನೂ ಸಹ ಉಪಯೋಗಿಸ್ಕೊಳ್ಳೋಂಥ ಜನ ಇರ್ತಾರಾ? ಆಹಾ, ಆವಾಗ ಬೀರ್ಬಲ್ಲಂಗೆ ನೀನೆಂಥ ಜಾಣನಪ್ಪ ನೀನು. ನಿಜ ಅಲ್ವಾ? ನೋಡು ಇವ್ರಿಗೆ ಆಗಲಿಲ್ಲ ಅವ್ರು ನೋಡು ಎಲ್ಲ ಸದೃಢವಾಗಿ ಚೆನ್ನಾಗಿ ದೇಹ ಬೆಳೆಸ್ಕೊಂಡಿದ್ರು, ಓಡೋಗ್ಬಿಟ್ರು. ಇವ್ರು ಪಾಪ ಇಲ್ಲೇ ಉಳ್ಕೊಂಡ್ರು. ಮೈಗಳ್ರು ಯಾವತ್ತಿದ್ರು ಮೈಗಳ್ರೆ, ಒಳ್ಳೆ ಕೆಲಸ ಮಾಡಿದೆ ನೀನು. ಪಾಪ ಇವ್ರಿಗೆ ಒಳ್ಳೆ ವ್ಯವಸ್ಥೆ ಕೊಡು ಅಂತ ಹೇಳಿ ಅಲ್ಲಿರ್ತಕ್ಕಂಥವ್ರಿಗೆ ವ್ಯವಸ್ಥೆ ಮಾಡಿ ಅಗೋ ಈ ಕಳ್ಳರನ್ನ ಸೇರಿಸ್ಬಾರ್ದು ಅಂತ ಹೇಳಿ ಬೀರ್ಬಲ ಈ ರೀತಿ ವ್ಯವಸ್ಥೆ ಮಾಡ್ತಾನೆ. ಅಂದರೆ ನಾವಿವತ್ತು ಕೆಲವೊಂದು ಕೊಡ್ತೀವಲ್ಲ ಮನುಷ್ಯರಿಗೆ, ಸ್ವಾಭಿಮಾನದಿಂದವ ದುಡ್ಡು ತಿನ್ನಿರಿ ಅಂತ ಹೇಳ್ತೀವಲ್ಲ, ದುಡ್ಡು ತಿಂದೇ ಇದ್ದವ್ರು ಯಾವ ರೀತಿ ಮಾಡ್ತಾರೆ, ಸ್ವಾಭಿಮಾನ ಇಲ್ಲದೇ ಇದ್ದವ್ರು ಯಾವ ರೀತಿ ಮಾಡ್ತಾರೆ, ಮೈಗಳ್ಳರು ಯಾವ ರೀತಿ ಮಾಡ್ತಾರೆ, ಯಾವ ರೀತಿಯ ಮಿಸ್ಯೂಸ್ ಮಾಡ್ಕೊತಾರೆ ಅಂತ ಅನ್ನೋದು ಈ ಒಂದು ಕಥೆಯ ಒಂದು ಮೂಲ ಸಾರಾಂಶ. ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲಿಗೆ ಚಂದಾದಾರರಾಗಿರಿ. ಧನ್ಯವಾದಗಳು.